ಉಣ್ಣ ಊಟಕ್ಕೆ ಬಿರಿ ಇದ್ದವರಿಗೆ ಮುಪ್ಪಿನಾರಿ ಅಪ್ಪರು 10 ರೂಪಾಯಿ ಆಶೀರ್ವಾದ ಮಾಡಿ ಕೊಟ್ಟಿದ್ರಂತ. ಆ ಆಶೀರ್ವಾದದಿಂದ ಬ್ರೆಡ್ಡಿನ ವ್ಯಾಪಾರ ಚಲೋ ಮಾಡಿ, ಆಮೇಲೆ ಸ್ವಂತ ಬ್ರೆಡ್ ಮಾಡಕ್ಕೆ ಚಲೋ ಮಾಡಿ, ಸಣ್ಣ ಅಂಗಡಿ ಹೋಗಿ ಮುಂದೆ ದೊಡ್ಡ ಫ್ಯಾಕ್ಟ್ರಿ ಆಯಿತು. ತಾಂಬೆ ಅವ್ರದ್ದು ಫ್ಯಾಕ್ಟ್ರಿ ಒಂದಲ್ಲ 4 ಕಡೆಗೆ ಫ್ಯಾಕ್ಟ್ರಿ ಚಲೋ ಮಾಡಿ ದೊಡ್ಡ ಕೋಟ್ಯಾಧೀಶರು. ಅವರ ತಮ್ಮ ಶಂಕರ್ರಾವ್ ತಾಂಬೆ ಅಂತ ಹೇಳಿ ಏನೋ ಒಂದು ಗುರು ಕಾರ್ಯದ ಮ್ಯಾಲ ರಿತ್ತಿ ವೆಂಕಪ್ಪ ಅನ್ನುವಂಥ ಒಬ್ಬ ಸದ್ಭಕ್ತರ ಅಜ್ಜ ಕಳಿಸ್ಕೊಟ್ಟಿದ್ರಲ್ಲಿ ಏನೋ ವ್ಯವಹಾರಕ್ಕೆ. ಅವತ್ತು ರಾತ್ರಿ ಮಾತಾಡ್ಕೊಂತ ಸಿದ್ಧಾರೂಢರು ಮತ್ತು ಮುಪ್ಪಿನಾರ್ಯರ ಬಗ್ಗೆ ಚಿಂತನೆ ಚಲುವಾಗಿತ್ತು. ಅವ ಶಂಕರ್ರಾವ್ ತಾಂಬೆ ಏನಂದ, ಏನ್ ಹೇಳ್ರಿ, ಆ ಗುರುಗ ಗುರುನ ಅನ್ಬೇಕು, ಶಿಷ್ಯಾಗ ಶಿಷ್ಯನ ಅನ್ಬೇಕು. ಸಿದ್ಧಾರೂಢರಷ್ಟು ಮಹಿಮಾನ್ವಿತರು ಮುಪ್ಪಿನಾರ್ಯರ ಅಲ್ಲ ಅಂದವ. ಅವ್ರ ತಕ್ಕತ್ತ ದೊಡ್ಡದು, ಇವ್ರು ಅವ್ರಿಗಿಂತ ಸಣ್ಣದು. ಎಂದು ಗುರು ಶಿಷ್ಯರೊಳಗ ದೊಡ್ಡದು ಸಣ್ಣದು ಮಾಡಕ್ ಹೋಗಬಾರದ್ರಿ. ಗುರು ಮುಟ್ಟಿ ಗುರು ಆಗಿರ್ತಾರ, ಜ್ಯೋತಿ ಮುಟ್ಟಿ ಜ್ಯೋತಿ. ಆ ಬೆಂಕಿ ಚಲೋ ಇತ್ತು, ಈ ಬೆಂಕಿ ಕಮ್ಮಿ ಅನ್ನಂಗಿಲ್ಲ, ಅದೇ ಜ್ಯೋತಿನೇ ಇದು ಜ್ಯೋತಿನೇ. ಅವಾಗ ರಿತ್ತಿ ವೆಂಕಪ್ಪನವ್ರಂದ್ರೆ ಹಂಗ ಅನಬಾರದ್ರಿ. ಮುಪ್ಪಿನಾರ್ಯರು ಸಿದ್ಧಾರೂಢ್ರೆ ಅವರೇ ಸಿದ್ಧಾರೂಢರು ಅಂತ ಹಿಂಗ ಒಂದು ಅಷ್ಟರ ಚೊಟಕ್ನಾಗ ವಾದ ಮುಗಿದು ಮಕ್ಕೊಂಡ್ರು. ನಶಿಕನ್ಯಾಗ ಎದ್ದ ನಿತ್ಯ ಕರ್ಮ ಮುಗಿಸಿ ಅಂಗಡಿ ತೆಗಿಬೇಕಲ್ಲ. ಮ್ಯಾಲ ಮನಿ ಅವ್ರದ್ದು, ಕೆಳಗ ಅವ್ರದ್ದು ಫ್ಯಾಕ್ಟ್ರಿ. ಅದನ್ನ ಶಟ್ರೋಶ್ ಹಿಂಗ್ ಮ್ಯಾಲ ಎಬಸೋದ್ರೊಳಗೆ ಎಂತ ಪವಾಡ್ ಅಂದ್ರ, ಸಾಕ್ಷಾತ್ ಮುಪ್ಪಿನಾರಿ ಪರಮಹಂಸರು ನಿಂತಾರ. ಹೆಂಗ ನಿಂತದ್ರಂದ್ರ ಸಿದ್ಧಾರೂಢರು ಹೆಂಗ ಬಿಳಿ ವಸ್ತ್ರ ಹಾಕೊಂತಿದ್ರ ಹಿಂಗ ಅಡ್ಡ, ಸೇಮ್ ಸಿದ್ಧಾರೂಢರಂಗನ ವಸ್ತ್ರ ಹಾಕೊಂಡಾರ. ಇವ್ರು ಯಾವಾಗ್ಲೂ ಕಾವಿ ಉಡೋರು, ಇವತ್ತು ಬಿಳಿ ಅರಿವಿ ಹಾಕೊಂಡಾರ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಅಂದ್ರೆ ರಾತ್ರಿ ಮಾತಾಡಿದ್ರಲ್ಲ, ನಮ್ಮ ಸಿದ್ಧಾರೂಢರಂಗಲ್ಲ. ಕದ ಚಾವಿ ಹಾಕಿದ ಕದ, ಅದು ಚಾವಿ ತೆಗೆದು ಶೆಟ್ರ ಶಬ್ಸಿದ್ರ ಒಳಗ ಅಜ್ಜ ನಿಂತಾನ. ಏನೋ ನಿಂದ್ರಿಸಿ ನಮಸ್ಕಾರ ಮಾಡಿದಲ್ಲ ನಮಗೆ ಕುಂದ್ರಾಕ. ಅಲ್ಲಿ ಏನೈತಿ ಫ್ಯಾಕ್ಟ್ರಿಯಾಗ ಕುಂದ್ರಕ್ ಏನಿಲ್ಲ, ಒಂದು ಪ್ಲಾಸ್ಟಿಕ್ ಡಬ್ಬ ಇತ್ತಂತ, ಅದನ್ನ ಡಬ್ಬ ಹಾಕಿ ಅದರ ಮ್ಯಾಲ ನ್ಯೂಸ್ ಪೇಪರ್ ಹಾಸಿ ಕುಂದ್ರಿ ಅಜ್ಜ ಅಂದ. ಕುಂತರು, ಪೂಜೆ ಮಾಡಂದ್ರು. ಅಲ್ಲೇನದು ಪೂಜೆ ಸಾಮಾನು. ದಿನ ಅಲ್ಲಿ ಅಂಗಡಿಗೆ ಬೆಳಗುವಂತ ಊದಕಡ್ಡಿ ಅಷ್ಟ, ಆ ಊದಕಡ್ಡಿ ಅಷ್ಟ ಹಚ್ಚಿ ಅಜ್ಜವ್ರ ಪಾದಕ್ಕೆ ಬೆಳಗಿದ. ನಮಗೆ ತಿನ್ನಕ್ಕೇನಾರ ಕೊಡು ಅಂದ್ರು. ಅಲ್ಲೇನಿರ್ತದೆ ಬ್ರೆಡ್ ಫ್ಯಾಕ್ಟ್ರಿ, ಬ್ರೆಡ್ ಬಿದ್ಬಿಟ್ರು. ಮತ್ತೇನು ಬ್ರೆಡ್ ತಂದು ಅಜ್ಜನ ಮುಂದೆ ಇಟ್ಟ, ಒಂದ್ ತುತ್ತು ತಿಂದ್ರು. ನಮಸ್ಕಾರ ಮಾಡೋ ಅಂದ್ರು. ಅವ ನಮಸ್ಕಾರ ಮಾಡಿ ಎದ್ದು ನೋಡೋದ್ರಾಗ ಮಾಯ ಗೆದ್ದರು ಮುಪ್ಪಿನಾರ್ಯರು. ಅವನಿಗಂತ ಚಮತ್ಕಾರ ತೋರಿಸಿ. ಅಂದ್ರೆ ಅರ್ಥ ಏನು, ಗುರು ಶಿಷ್ಯರಲ್ಲಿ ಭೇದ ಮಾಡಬಾರದು. ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ. ಯಾರು ಉತ್ತಮವಾದಂಥ ಸಾಧಕರು ಗುರುವಿಗಾಗಿ ಹಂಬಲಿಸ್ತಿದ್ರಂದ್ರೆ, ಇಲ್ಲೇ ಹಳ್ಳೂರ್ ಅಂತ ಬರ್ತದೆ, ಹಳ್ಳೂರಿನೊಳಗ ಲಿಂಗನಗೌಡ್ರು ಅಂತ ಹೇಳಿ ಸಿದ್ಧಾರೂಢರ ಅಪ್ಪಟ ಭಕ್ತರು, ಪರಮ ಭಕ್ತರು. ಸಿದ್ಧಾರೂಢರ ಚರಿತ್ರೆ ಓದಕು ಅಂತ ಬೇಡ್ಕೊಂತಿದ್ರಂತ. ಯಪ್ಪ, ನಿನ್ನಂತ ಗುರುನ ನನಗೆ ದೊರಕುವಂಗ ಮಾಡು, ನಿನ್ನಂತ ಸಮರ್ಥ ಗುರು ನನಗೆ ಸಿಗುವಂಗ ಮಾಡು. ಅಲ್ಲೇ ಹಳ್ಳೂರು ಹೊಳಿ ದಾಟಿದ್ರೆ ಕ್ವಾಣಂತೆಲಿ ಅಂತ ಬರ್ತೈತಿ. ಕ್ವಾಣಂತೆಲಿ ರಂಗನಗೌಡ್ರು ಶಾಸ್ತ್ರದೊಳಗೆ ಪ್ರಸಿದ್ಧ. ಅವ್ರ ಕಡೆಗೆ ಶಾಸ್ತ್ರಾಧ್ಯಯನಕ್ಕೆ ಬರ್ತಿದ್ರು. ಆದರೂ ಸಮಾಧಾನ ಅನಿಸ್ತಿದ್ದಿಲ್ಲ ಅವರಿಗೆ. ಗುರುಗಳ ಬಾಯಿಂದ ಕೇಳೋದ ಬೇರೆ, ಗೃಹಸ್ಥರ ಬಾಯಾಗ ಕೇಳೋದ ಬೇರೆ. ಸಿದ್ಧಾರೂಢರಿಗೆ ದಿನ ಮೊರೆ ಇಡ್ತಿದ್ರಂತ, ನಿನ್ನಂತ ಗುರು ಬೇಕಪ್ಪ. ಒಂದು ದಿನ ಕನಸಿನೊಳಗೆ ಸಾಕ್ಷಾತ್ ಸಿದ್ಧಾರೂಢರು ದರ್ಶನ ಕೊಟ್ರಂತವ್ರಿಗೆ, ಲಿಂಗನಗೌಡರಿಗೆ. ಇವ್ರಿಗೆ ಎಷ್ಟು ಆನಂದ ಆಯ್ತಂದ್ರೆ ಕನಸಿನಾಗ ಸಹಿತ ಅದೇ ಪ್ರಶ್ನೆ ಕೇಳಿದ್ರು, ಅಜ್ಜ ನಿನ್ನಂತ ಗುರು ನನಗೆ ತೋರ್ಸಪ್ಪ. ಸಿದ್ಧಾರೂಢರು ಬೆರಳು ಮಾಡಿ ತೋರಿಸಿವ್ರು, ಇಲ್ಲಿ ಕುಂತಾನ್ ನೋಡು ಅಂತ ಹಿಂಗ ಬೆರಳು ಮಾಡಿ ತೋರಿಸಿದ್ರ ಕನಸಿನೊಳಗೆ ಅದ್ಭುತವಾದಂಥ ದಿವ್ಯ ಸನ್ಯಾಸಿ ಗಡ್ಡ ಧರಿಸ್ಯಾರ, ಮೈ ತುಂಬು ಬೂದಿ ಬಡದಾರ.
ಅವ್ರು ನೋಡಿ ನಮಸ್ಕಾರ ಮಾಡಿ. ಈ ದರ್ಶನ ಆಗಿ ಸುಮಾರು 6 ವರ್ಷದ ಮ್ಯಾಲ ಐರಣಿ ಮಠದೊಳಗೆ ಮುಪ್ಪಿನಾರ್ಯರು ನೋಡಿದಾಗ ತಕ್ಷಣ ನೆನಪು ಬಂತು. ಅವತ್ತು ಕನಸಿನಾಗ ಸಿದ್ಧಾರೂಢರು ತೋರಿಸಿದ ಗುರು ಇವರೇ ಅಂತ. ಅಪ್ಪವ್ರು ಸಿದ್ಧಾರೂಢರು ತೋರಿಸಿದ್ರಂತ, ಇವನ್ ಕಡೆ ಹೋಗಿ ನೀವು ಉದ್ಧಾರ ಆಗ್ತಿಂತ. ಹಿಂಗೆ ಕುರುಹುಗಳನ್ನು ತೋರಿಸ್ತಾ ಸಿದ್ಧಾರೂಢರು ತಮ್ಮ 2ನೇ ಅವತಾರ ಅಂತ ತಿಳ್ಕೊಬೇಕು. ಅವರ ನಂತರ ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ. ಯಾರೋ ಧಾರವಾಡದ ಭಕ್ತರು ಕೇಳಿದ್ರಂತ, ಯಪ್ಪ ಕೆಲವು ಜನ ಮಾತಾಡ್ತಾರ ಸಿದ್ಧಾರೂಢರು ತಮ್ಮ ನಂತರ ಈ ಜಗತ್ತು ಉದ್ಧಾರ ಮಾಡುವಂಥದ್ದು ಏನು ಉಳಿಸಿ ಹೋಗಲಿಲ್ಲ ಅಂದ್ರೆ, ಬಸವಾದಿ ಶರಣರು ವಚನಗಳನ್ನೆಲ್ಲ ಬರೆದು ಹೋದ್ರು. ಅವು ಇವತ್ತು ಶರಣರ ಕಾರ್ಯವನ್ನು ವಚನಗಳು ಮಾಡಕತ್ತೇವ. ಹಂಗೆ ಸಿದ್ಧಾರೂಢರು ಏನೂ ಮಾಡ್ಲಿಲ್ಲ ತಮ್ಮ ನಂತರ ಅಂತ ಅಂದದ್ದಕ್ಕ ಮುಪ್ಪಿನಾರ್ಯರಂದ್ರಂತ, ತಮ್ಮ ಹುಟ್ಟು ಗುರುಡುಗ 4 ದಿಕ್ಕಿಗೆ ಸೂರ್ಯ ಹುಟ್ಟಿದ್ರು ಗೊತ್ತಾಗೋದಿಲ್ಲೋ. ಎಷ್ಟು ಮರ್ಮ ಐತ್ ನೋಡ್ರಿ ಈ ಮಾತಿನೊಳಗ. ಹುಟ್ಟು ಗುರುಡುಗ 4 ದಿಕ್ಕಾಗ ಸೂರ್ಯ ಹುಟ್ಟಿದ್ರು ಗೊತ್ತಾಗೋದಿಲ್ಲೋ. ಸಿದ್ಧಾರೂಢ ತಮ್ಮ ನಂತರ ಬಿಟ್ಟು ಹೋಗಿಲ್ಲ ಅನ್ನಂಗಿಲ್ಲ. ಇವತ್ತಿಗೂ ಅವರ ಶಿಷ್ಯ ಪರಂಪರೆ ಇಡೀ ಕರ್ನಾಟಕದ ತುಂಬ ತಮ್ಮ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಐತಿ. ಸಿದ್ಧಾರೂಢ ಪರಂಪರೆ ಭವ್ಯವಾಗಿ ಹಬ್ಬುತ್ತಾ ಐತಿ. ಇತ್ತಿತ್ಲಾಗಂತೂ ಊರಿಗೆ ಸಿದ್ಧಾರೂಢರ ಮಠ. ಹಿಂದಿನ ಕಾಲಕ್ಕೆ ಒಂದು ಗಾದಿ ಇತ್ತು, ಹನುಮಪ್ಪಿಲ್ಲದ ಊರಿಲ್ಲ ಅಂತ. ಆದ್ರೆ ಈಗ ಆ ಮಾತು ಹಿಂಗ ಕನ್ವರ್ಟ್ ಆಗೈತಿ, ಸಿದ್ಧನಿಲ್ಲದ ಊರಿಲ್ಲ, ಅವನಿಲ್ಲದೂರು ಹಾಳಲ್ಲ, ಸಿದ್ಧನ ಬರದವು ಸುತ್ತಲ್ಲ, ಸಿದ್ಧನ ಬರದವು ಸುತ್ತಲ್ಲ, ಅವನೇ ನಮಗೆ ಗತಿಯಲ್ಲ, ಸಿದ್ಧಾರೂಢರ ಹುಬ್ಬಳ್ಳಿ ಹಬ್ಬಿದೆ ಜಗವೆಲ್ಲ ಆ ಬಳ್ಳಿ, ಸಿದ್ಧನಿರುವುದು ಯಾವಲ್ಲಿ ಶುದ್ಧವಾದ ಭಕ್ತಿ ಇದ್ದಲ್ಲಿ, ಸಿದ್ಧಾರೂಢರ ಹುಬ್ಬಳ್ಳಿ ಹಬ್ಬಿದೆ ಜಗವೆಲ್ಲ ಆ ಬಳ್ಳಿ. ಹೆಂಗ ಹನುಮಪ್ಪಿಲ್ಲದ ಊರಿಲ್ಲ ಅಂತಿದ್ರಲ್ಲ, ಹಂಗೀಗ ಸಿದ್ಧನಿಲ್ಲದ ಊರಿಲ್ಲ. ಪ್ರತಿ ಒಂದು ಊರಾಗ ಸಿದ್ಧಾರೂಢರ ಭಕ್ತರದಾರ. ನಾವು ಇಷ್ಟು ಸಂಚಾರ ಮಾಡಿದೇವಿ, ನಮಗಂತೂ ಇಲ್ಲಿ ತನ ಇಂಥದ್ದು ಒಂದು ಊರು ಸಿಕ್ಕಿಲ್ಲ, ಆ ಊರ ಸಿದ್ಧಾರೂಢರ ಭಕ್ತರು ಇಲ್ಲ ಅನ್ನುವಂಥ ಊರು ಇಲ್ಲಿ ತನ ಭೇಟಿಯಾಗಿಲ್ಲ. ಎಲ್ಲ ಕಡೆಗೆ ಸಿದ್ಧನ ಬಳಗ ಹಬ್ಬೈತಿ. ಇರಲಿ, ಮುಪ್ಪಿನಾರ್ಯ ಪರಮಹಂಸರು ತಮ್ಮ ಗುರುಭಕ್ತಿಯ ದ್ಯೋತಕವಾಗಿ ಮಲ್ಲಿಕಾರ್ಜುನ ಬೆಟ್ಟದೊಳಗ ಸಿದ್ಧಾಶ್ರಮವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ದಿನ ಶಿವಚೈತನ್ಯ ಮಹಾರಾಜರಂತ ಹಿಮಾಲಯದ ಒಬ್ಬ ಮಹಾತ್ಮರು ಮುಪ್ಪಿನಾರ್ಯರ ದರ್ಶನಕ್ಕೆ ಬಂದಿದ್ದರಂತ. ಆ ಸಮಯದೊಳಗ ಮಲ್ಲಿಕಾರ್ಜುನ ಬೆಟ್ಟದ ವರ್ಣನೆ ಬಂತು. ಅದು ತಪೋಭೂಮಿ. ಅವ್ರು ಕೇಳಿದರು, ತಪೋಭೂಮಿ ಲಕ್ಷಣ ಏನು? ನೋಡ್ರಿ, ತಪೋಭೂಮಿಗಳು ಯಾವುದೇ ಕಾಲಕ್ಕೆ ನಾವು ಹೋದರೂ ನಮ್ಮನ್ನು ಆಧರಿಸ್ತವ. ಶಬ್ದ ಲಕ್ಷಣ ಆಧರಿಸ್ತವ, ಉಪಚರಿಸ್ತವ. ಪರೀಕ್ಷೆ ಮಾಡೋ ಮನಸ್ಸಾತಿ ಇವ್ರಿಗೆ. ಮರುದಿನ ಜಳಕ ಪೂಜೆ ಮುಗಿಸ್ಕೊಂಡು ಬೆಟ್ಟ ಹತ್ತಿದ್ರು, ಮಲ್ಲಿಕಾರ್ಜುನ ಬೆಟ್ಟ. ಅಜ್ಜನ ಮಾತು ಹೆಂಗೆ ಸತ್ಯ ಆಗ್ತಾವಂದ್ರೆ, ಬೆಟ್ಟ ಹತ್ತೋದ್ರೊಳಗನ ಹೊಟ್ಟೆ ಫುಲ್ ಹಸ್ದಿತ್ತು, ನೀರಡಿಕೆ ಆಗಿತ್ತು. ಅಲ್ಲಿ ಮ್ಯಾಲ ಒಂದು ಪುಷ್ಕರಣಿ ಐತಿ. ಅಲ್ಲಿ ಹೋಗಿ ಸ್ವಲ್ಪ ನೀರು ಕುಡ್ದ ಮಲ್ಲಿಕಾರ್ಜುನ ದರ್ಶನ ಮಾಡಿದ್ರೆ ಹೊಟ್ಟೆ ಹಸು ಬಾಳಾಗಿತ್ತು. ಅಪ್ಪ ಹೇಳಿದ ಕುರುವಿನ ಮ್ಯಾಲ ಮಲ್ಲಿಕಾರ್ಜುನ ಹಿಂದಿರುವಂತ ಸಿದ್ಧಾರೂಢರ ದರ್ಶನ, ಗದ್ಗಿ ದರ್ಶನ ಮಾಡಿ ನಮಸ್ಕಾರ ಮಾಡಿ ಎದ್ದೇಳೋದ್ರಾಗ ಮೂಗಿಗೆ ಘಮ 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 ಅನ್ನುವಂತ ಅಡ್ಗಿ ವಾಸನೆ ಹಸದಿತ್ತು. ಎಲ್ಲಿದ ಅಡಿಗೆ ಯಾರು ತಂದವ್ರು ಹತ್ತಿತ್ತು ನೋಡಿದ್ರೆ ಯಾರಿಲ್ಲ. ಆ ವಾಸನೆ ಎಲ್ಲಿ ಬರ್ತಿತ್ತಂದ್ರೆ, ಅಲ್ಲಿ ಒಳಗೊಂದು ಮಾಡದಾಗ ಗೂಡ್ನ್ಯಾಗ ಬುತ್ತಿ ಕಟ್ಟಿಟ್ಟಾರ. ಎಂತ ಬುತ್ತಿ ಅಂದ್ರೆ ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಕಾಯಿಪಲ್ಲೆ, ಅನ್ನ ಸಾರು, ಹುಗ್ಗಿ, ಹೋಳಿಗೆ. ಆಶ್ಚರ್ಯ, ಇಲ್ಲಿ ಯಾರು ತಂದಾರಂತ ಸುತ್ತ ಎಲ್ಲ ಬೆಟ್ಟದ ತುಂಬ ನೋಡಿದ್ರೆ ಯಾರು ಇಲ್ಲ. ನಿನ್ನೆ ಸಂಜೆಗೆ ಮುಪ್ಪಿನಾರ್ಯ ಅಜ್ಜ ಹೇಳಿದ ಮಾತು ನೆನಪಾಯ್ತು. ಮಹಾತ್ಮರ ಕ್ಷೇತ್ರ ನಮ್ಮನ್ನ ಆಧರಿಸ್ತವ, ಅದೇ ತಪೋ ಕ್ಷೇತ್ರ ಅನ್ನೋದು ಕುರುಹು ಅಂತಂದು ಹೇಳಿದ್ರಂಗ ಹಸ್ದವ್ರಿಗೆ ಅಲ್ಲಿ ಭೂತಿ ಪ್ರತ್ಯಕ್ಷ ಆಗಿತ್ತಂತ. ಭೂತಿ ಪ್ರತ್ಯಕ್ಷ ಆಗಿತ್ತು. ನೋಡೋಣ, ನಾಳೆ ಭಾನುವಾರ ನಾವು ನೀವೆಲ್ಲ ಐರಣಿಗೆ ಹೋಗ್ತದವಲ್ಲ, ಸಾಧ್ಯ ಆದ್ರೆ
ಮಲ್ಲಿಕಾರ್ಜುನ ಬೆಟ್ಟಕ್ಕೂ ಹೋಗೋಣ. ಅದರ ದಾರಿ ಹೆಂಗೈತೋ ನಮಗೆ ಗೊತ್ತಿಲ್ಲ. ಬಸ್ ಹೋಗೋದಿಲ್ಲ, ಟ್ರ್ಯಾಕ್ಟ್ರಿ ಅವು ಹೋಗವ. ನಿಮಗಂತೂ ಹತ್ತಕ್ಕಾಗಲ್ಲ ಬಿಡ್ರಿ. ಮೆಟ್ಗಟ್ಟಿ ಭಾಳ ಮಾಡ್ಯಾರ, ಒಂದು 1000 ಮೆಟ್ಗಟ್ಟಿ ಅದಾವ. ಪ್ಯಾಟಿ ಮಂದಿಗೆ ಅದು ಮೆಟ್ಲು ಹತ್ತೋದು ಭಾಳ ಕಠಿಣ. ಇರಲಿ, ಅದ್ಭುತ ಕ್ಷೇತ್ರದು. ಯಾವ ಆ ಗುಡ್ಡ ಐತಲ್ಲ, ಆ ಮಲ್ಲಿಕಾರ್ಜುನ ಬೆಟ್ಟ, ಅಪ್ಪ ತಪಸ್ಸು ಮಾಡಿದ ದಿಶೆಯಿಂದ ಸಾಧಕರು ಅಲ್ಲಿ ಹೋದ್ರೆ ಈಗೂ ಕೂಡ ನಿಜವಾದ ಸಾಧಕರಿಗೆ ಅಲ್ಲಿ ಸಮಾಧಿ ಹತ್ತತ್ತೆ, ಅಲ್ಲಿ ಮನಸ್ಸು ಲಯ ಆಕತಿ, ವಿಕ್ಷೇಪ ದೋಷ ಆಗೋದಿಲ್ಲಲ್ಲಿ, ಮನಸ್ಸು ಚಂಚಲ ಆಗೋದಿಲ್ಲಲ್ಲಿ. ಅಂತ ತಪೋಭೂಮಿ. ಇರಲಿ, ಆ ಗುಡ್ಡದ ಮ್ಯಾಲ ಒಮ್ಮೆ ಒಂದು ಹುಲಿ ಅಪ್ಪೋರ್ ದರ್ಶನಕ್ಕೆ ಬಂದಿತ್ತಂತ. ಜನ ಹೆದರಿದ್ರು, ಅಪ್ಪರ ಭಕ್ತರು ಹೆದರಬೇಡ್ರಿ ಅಂತ ಅಪ್ಪೋರು ಸ್ವತಃ ಹೋಗಿ ಅದರ ಬೆನ್ನ ಮ್ಯಾಲ ಕೈ ಹಚ್ಚಿ ಚಪ್ಪರಿಸಿ, ಇಲ್ಲಪ್ಪ ಇವ್ರು ಹೆದರ್ತಾರ, ನೀನು ಹಗಲೆಲ್ಲ ಬರಕ್ ಹೋಗಬೇಡ, ಹೋಗಂತ ಹೇಳಿ ಕಳಿಸಿದಾರ. ಆ ಬೆಟ್ಟದ ಮ್ಯಾಲ ನಡೆದ ಲೀಲಾ. ಅದೇ ಹುಲಿ ಇಲ್ಲಿ ಹೊಳಿಮಠ ನಿರ್ಮಾಣ ಆದ ನಂತರ ಒಂದು ದಿನ ಅಪ್ಪೋರ್ ರಾತ್ರಿ ವೇಳೆ 2 ವೇಳೆ ಪೂಜೆ ಆಗ್ತಿತ್ತಲ್ಲಿ. ಅಲ್ಲಿ ದೇವರ ಪೂಜೆ ಅಲ್ಲ, ಮುಪ್ಪಿನಾರಿ ಮಹಾತ್ಮಾಜಿಯವರನ್ನೇ ಕೂರಿಸಿ ಅವರಿಗೇನೆ ವಿಭೂತಿ ಗಂಧ ಹಚ್ಚಿ ಹೂಮಾಲೆಗಳನ್ನ ಹಾಕಿ ದೇವರು ಕುಂದ್ರಿಸಿದಂಗೆ ಕುಂದ್ರಿಸಿ ಮಹಾಮಂಗಳಾರತಿ ಮಾಡ್ತಾರೆ 2 ವೇಳೆ.